ಫ್ರೆಂಡ್ಸ್, ಇವತ್ತು ನಾನು ಹಸಿಕಾಳು ಹೀರೆಕಾಯಿ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ. ಮತ್ತು ನೀರು ತೊಗೊಂಡಿದ್ದೀನಿ. ನೀರಿಗೆ ಹಸಿಕಾಳು ಹಾಕ್ತೀನಿ, ಜೊತೆಗೆ ಹೀರೆಕಾಯಿ ಹಾಕ್ತೀನಿ, ಜೊತೆಗೆ ಸೊಪ್ಪು ಹಾಕ್ತೀನಿ, ಟೊಮೊಟೊ ಸಾಂಬಾರಿಗೆ ರುಬ್ಬೋದಕ್ಕೆ ಸೈಡಿಗೆ ಇದರಲ್ಲೇ ಬೇಯಿಸ್ಕೊತೀನಿ, ಹಾಗಾಗಿ ಇದ್ರೊಳಗೆ ಹಾಕ್ತೀನಿ. ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಕಾಳಿಗೆ ಅಂತ 1 ಸ್ಪೂನಷ್ಟು. 1 ವಿಷಲ್ ಕುಕ್ಕರ್ ಕೂಗಿಸ್ತೀನಿ. 1 ವಿಷಲ್ ಸಾಕು. ನೋಡಿ ಫ್ರೆಂಡ್ಸ್, ಈರುಳ್ಳಿ ಹಿಂಗೆ 2 ಹೋಳು ಮಾಡಿಕೊಂಡು 2 ಬೆಳ್ಳುಳ್ಳಿ ಹಾಕಿ ಸುಟ್ಕೊತೀನಿ. ಸುಟ್ಕೊಳ್ಳೋದು. ಫ್ರೆಂಡ್ಸ್, ಜಾರಿಗೆ ಸುಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೀನಿ, ಮತ್ತು ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ತೀನಿ, ಸ್ವಲ್ಪ ಕಾಯಿ ಹಾಕ್ತೀನಿ, ಹಾಗೆ ಸ್ವಲ್ಪ ಜೀರಿಗೆ ಹಾಕ್ತೀನಿ. ನೋಡಿ 1 ಸ್ಪೂನಷ್ಟು. 12 ಕಾಳು ಮೆಣಸು ಹಾಕ್ತೀನಿ, ಒಂದು ಸ್ಪೂನ್ ಅಚ್ಕಾರದ ಪುಡಿ ಹಾಕ್ತೀನಿ. ಅದು ಬರ್ತಿ 1 ಸ್ಪೂನ್ ಬರಲಿಲ್ಲ, 1 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ತೀನಿ. ಇಷ್ಟನ್ನು ಪೇಸ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಪೇಸ್ಟ್ ಆಗಿದೆ. ಇದ್ರ ಜೊತೆಗೆ ಟೊಮೊಟೊ ಮತ್ತು ಸೊಪ್ಪು ಕಾಳು ಬೇಯಿಸಿದ್ದೀನಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ, ಇದನ್ನು ರುಬ್ಬಕ್ಕೆ ಹಾಕ್ತೀನಿ. ಈಗ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ಒಗ್ಗರಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದು ಸಾಂಬಾರು ಒಗ್ಗರಣೆಗೆ. ಹಾಗೆ ಸಾಸಿವೆ ಕಾಳು ಹಾಕ್ತೀನಿ. ನೋಡಿ, ಸಾಸಿವೆ ಸಿಡಿತಿದ್ದಂಗೆ ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ 3 ಒಟ್ಟೊಟ್ಟಿಗೆ ಹಾಕ್ತೀನಿ. ಏನೋ ಆಗಲ್ಲ. ಇದಕ್ಕೆ ಮೊದಲೇ ಹುಣಸೆ ರಸನ ಕಿವುಚಿ ಇಟ್ಕೊಂಡಿದ್ದೀನಿ. ಈಗ ಹುಣಸೆ ರಸ ಹಾಕೋಣ. ಇದು ಸ್ವಲ್ಪ ಕುದೀಲಿ. ನೋಡಿ ಫ್ರೆಂಡ್ಸ್, ಕುದ್ದಿದೆ, ಹಸಿ ವಾಸನೆ ಹೋಗಿದೆ. ಈಗ ರುಬ್ಬಿರೋ ಮಸಾಲಾನ ಹಾಕ್ಕೊಳ್ಳೋಣ. ಇದಕ್ಕೆ ಸೊಪ್ಪು ಕಾಳು ಬೇಯಿಸಿದ್ದೀವಲ್ಲ, ಇನ್ನು ಜಾಲಲ್ಲಿ ಇದಕ್ಕೆ ಸೋಸೋಣ ರಸನ. ನೋಡಿ, ಬೇಯಿಸಿರೋ ಕಾಳು, ಸೊಪ್ಪು ಕಾಳು ಈ ರೀತಿ ಇದೆ. ನೋಡಿ, ರಸ ಇದ್ರೊಳಗೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಸೊಪ್ಪು ಕಾಳು ಬೇಯಿಸಿರೋದು ರಸ ತೆಗೆದಿಡೋಣ ಸಪ್ರೇಟು. ಇದು ಟೊಮೊಟೊ ಮತ್ತು ಸೊಪ್ಪು ಕಾಳು ಪೇಸ್ಟ್ ಆಗಿದೆ. ಇದನ್ನು ಇದು ಸಾಂಬಾರೊಳಗೆ ಹಾಕೋಣ. ಫ್ರೆಂಡ್ಸ್, ಈ ಹದ ಇದೆ, ಸಾಂಬಾರು ರೆಡಿಗೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಆವಾಗಲೇ ಹಾಕಿದ್ವಿ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ. ಸೊಪ್ಪು ಕಾಳಿಗೆ ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕೋಣ. ಮುಚ್ಚೋಣ. ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿ. ಹಸಿ ಕಾಳು, ಹೀರೆಕಾಯಿ ಮತ್ತು ಸೊಪ್ಪು ಹಾಕಿ ಸಾಂಬಾರು ರೆಡಿ ಇದೆ. ನೀವೊಂದು ಸಲ ಮಾಡಿ ಟೇಸ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಸೊಪ್ಪು ಕಾಳು ಒಗ್ಗರಣೆಗೆ ನೋಡಿ, ಕಾಳು ಬಸ್ತಿರೋ ಕಾಳು ಹಂಗೆ ಇದೆ. ಈರುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಕಾಯಿ ಅಷ್ಟೇ. ಈಗ ಸ್ವಲ್ಪ ಎಣ್ಣೆ ಹಾಕಿ ಬಾಣಲಿ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕೋಣ. ಹಸಿಮೆಣಸಿನ್ಕಾಯಿ ಹಾಕೋಣ. ಇದ್ರ ಜೊತೆನೇ ಈರುಳ್ಳಿ ಹಾಕೋಣ. ಇದು ಸ್ವಲ್ಪ ನೋಡಿ, ಈರುಳ್ಳಿ ಕೆಂಪು ಸೇರಿದೆ.
ಸೇರಿಸೋಣ. ಚೆನ್ನಾಗಿ ಫ್ರೈ ಮಾಡೋಣ ಇವಾಗ. ಫ್ರೈ ಆಗಿದೆ. ಇದು ವಿಶೇಷತೆ ಏನಂದರೆ ಹೀರೆಕಾಯಿ ಹಾಕಿರೋದೇ ಸ್ಪೆಷಲ್ಲು. ಹಸಿ ಕಾಳು ಜೊತೆ ಹೀರೆಕಾಯಿ ಬೇಯಿಸಿರೋದ್ರಿಂದ ಟೇಸ್ಟು ಬೇರೆ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಮನೇಲಿ ಮಾಡಿ ನೋಡಿ. ಬಾಯ್.